ನಮ್ಮ ಮನೆಯವರು ಕೋರ್ಟಲ್ಲಿದ್ದರು. ಅವ್ರು ರಿಟೈರ್ಡ್ ಆದಮೇಲೆ ದುಡ್ಡು ಪೆನ್ಷನು ಅದೆಲ್ಲ ಸಾಲ್ಟೇಜ್, ತುಂಬ ಮನೇಲಿ ಕಷ್ಟ ಆಗ್ಬಿಡ್ತು. ಮಗನಿಗೂ ಮದುವೆ ಮಾಡಿಬಿಟ್ವಲ್ಲ, ದುಡ್ಡು ಕಾಸಿನ ವ್ಯವಹಾರ ಪ್ರಾಬ್ಲಮ್ ಆಗ್ಬಿಡ್ತು. ಅದಕ್ಕೆ ಏನು ಮಾಡಿದ್ವಿ, ಮನೇಲಿ ಕೂತ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಅಂಗಡಿ ಹಾಕೋಣ ಅಂದ್ಬಿಟ್ಟು ಒಂದು ಅಂಗಡಿ ಹಾಕಿದ್ವಿ. ಆ ಅಂಗಡಿ ಹಾಕಿದ್ಮೇಲೆ ಅದರ ವ್ಯಾಪಾರನೇ ಸರಿಯಾಗಿ ಆಯ್ತೇ ಇರಲಿಲ್ಲ. ದುಡ್ಡು ಕೈಯಲ್ಲಿ ಬಂದದ್ದು ಕೈಯಲ್ಲಿ ಉಳಿತೇ ಇರಲಿಲ್ಲ. ಸಾಲ ತೀರಿಸ್ಬೇಕಾಗಿತ್ತು, ಬೇಕಾದಷ್ಟು ಸಾಲ ಇತ್ತು. ಅದನ್ನೆಲ್ಲ ತೀರಿಸ್ಬೇಕಲ್ಲಪ್ಪ, ಹೆಂಗಪ್ಪ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ವಿ. ತಲೆಗೆ ಹೊತ್ಕೊಂಡು ಕೂತಿದ್ವಿ. ಈ ನೋಡಿದ್ಮೇಲೆ ಟಿ ವಿ ಸರಳವಾಸ್ತು ಟಿ ವಿ ನೋಡಿದ್ಮೇಲೆ ನಮಗೆ ಇದೆಲ್ಲ ಪರಿವರ್ತನೆ ಆಯಿತು. ಅದರಿಂದ ಗುರೂಜಿನ ಕೇಳೋಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದಾಗ ಅವರು ನಮಗೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತದಮ್ಮ, ಇದನ್ನೆಲ್ಲ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗಿ, ನಾವು ಹೇಳಿರೋದನ್ನೆಲ್ಲ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆಲ್ಲ ಕಷ್ಟನೂ ಸರಿ ಹೋಗುತ್ತೆ ಅಂತ ಹೇಳಿದರು. ಅದನ್ನು ನಾವು ಅದೇ ಥರ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ರು ಗುರೂಜಿಯವರು ಹಂಗೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ನೈಋತ್ಯ ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತ್ಕೊಂಡು ವ್ಯಾಪಾರ ಮಾಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಅದನ್ನೇ ಕೇಳಿ ನಾವು ಅದೇ ಥರ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಇವಾಗ ನಮ್ಮ ಅಂಗಡಿ ವ್ಯಾಪಾರನೂ ಇಂಪ್ರೂವ್ ಆಗಿದೆ, ಮನೆ ಕಡೆನೂ ಇಂಪ್ರೂವ್ ಆಗಿದೆ, ಸಾಲನೂ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿ ಇವಾಗ ಆರಾಮಾಗಿದ್ದೀವಿ. ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಕೊಳ್ಳೇಗಾಲ ಕಡೆಯಿಂದೇ ಗುರೂಜಿಯವ್ರಿಗೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ.